ಫ್ರೆಂಡ್ಸ್ ನೋಡ್ಬೋದು ಇಲ್ಲಿ ನನ್ನ 2 ಎಕರೆ ಹೊಲಕ್ಕೆ ನನ್ನ ಇನ್ಶೂರೆನ್ಸ್ ಅಮೌಂಟ್ ಬಂದು 75,476 ರೂಪಾಯಿಗಳು ಮತ್ತು ನಾನು ಪ್ರೀಮಿಯಂ ತುಂಬಿರುವ ಅಮೌಂಟ್ ಬಂದು 3,192 ರೂಪಾಯಿ. ಈ ಅಮೌಂಟು ನನ್ನ ಬೆಳೆ ವಿಮೆಯ ಇನ್ಶೂರ್ ಅಮೌಂಟ್ ಆಗಿರೋ. ಹಿಂಗಾರು ಬೆಳೆ ವಿಮೆ ಮಾಡಿಸಲ್ಪಟ್ಟಿರುವ ರೈತರು ಕೂಡಲೇ ವಿಮೆ ಮಾಡಿಸಿ ವಿಮೆಯ ಸೌಲಭ್ಯ ಪಡೆಯಬಹುದು. ಹೌದು, ಹಿಂಗಾರು ಬೆಳೆ ವಿಮೆ ಮಾಡಿಸಲು ರೈತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ನೀವೇನಾದರೂ ಇಲ್ಲಿವರೆಗೂ ಬೆಳೆ ವಿಮೆ ಮಾಡಿಸಿದರೆ ನೀವು ಬೆಳೆ ವಿಮೆ ಮಾಡಿಸ್ಬೇಕಾಗುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ಬೆಳೆ ವಿಮೆಯನ್ನು ನಾನು ನಮ್ಮ ಮೊಬೈಲ್ನಲ್ಲಿ ಹೇಗೆ ಅಪ್ಲೈ ಮಾಡಿಕೊಳ್ಳೋದ್ರ ಬಗ್ಗೆ ತಿಳಿಸುತ್ತೇನೆ. ಅದೇ ಥರ ನಾವು ಇವಾಗ ಹಿಂಗಾರು ಬೆಳೆ ವಿಮೆ ಮಾಡಿಸಲು ರೈತರು ಕೊನೆಯ ದಿನಾಂಕದವರೆಗೆ ಕಾಯದೆ ಬೇಗನೆ ವಿಮೆ ಮಾಡಿಸಬೇಕು. ಆದರೆ ಬಹುತೇಕ ರೈತರಿಗೆ ಯಾವ ಬೆಳೆಗೆ ಎಷ್ಟು ವಿಮೆ ಬರುತ್ತದೆ ಎಂಬುದು ಗೊತ್ತಿರುವುದಿಲ್ಲ. ಅದೇ ಥರ ರೈತರು ಎಷ್ಟು ವಿಮೆ ಹಣ ಕಟ್ಟಿದರೆ ಎಷ್ಟು ವಿಮೆಯ ಹಣ ಬರುತ್ತೆ ಎನ್ನುವುದರ ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ನಾವು ಸಂರಕ್ಷಣೆ ವೆಬ್ಸೈಟ್ಗೆ ಬರಬೇಕಾಗುತ್ತೆ. ನೋಡ್ಬೋದು, ಈ ವೆಬ್ಸೈಟ್ ಅನ್ನು ಓಪನ್ ಕೊಡಬೇಕಾಗುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ 2024-25 ರಬಿ ಅಂತಿದೆ. ಇದನ್ನು ನೆಕ್ಸ್ಟ್ ಇಲ್ಲಿ ಕೆಳಗಡೆ ಮುಂದೆ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಫಾರ್ಮರ್ ಕಾಲಮ್ಸ್ ಇದೆಯಲ್ಲ, ಫಾರ್ಮರ್ ಕಾಲಮ್ಸಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಅಂತಿದೆ ಫ್ರೆಂಡ್ಸ್. ಫಸ್ಟ್ ಒನ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ವೈಸ್ ಪ್ರೀಮಿಯಂ ಕ್ಯಾಲ್ಕುಲೇಟರ್ ಬರುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ನಾವು ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದೇ ಥರ ನಮ್ಮ ತಾಲೂಕು ಮತ್ತು ನಮ್ಮ ಹೋಬಳಿ ಮತ್ತು ನಮ್ಮ ವಿಲೇಜು ಮತ್ತು ಅದೇ ಥರ ನಮ್ಮ ಕ್ರಾಪ್, ನಾವು ಹೊಲದಲ್ಲಿ ಯಾವ ಕ್ರಾಪ್ ಹಾಕಿದ್ದೇವೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದೇ ಥರ ಇಲ್ಲಿ ನಮ್ಮ ಹೊಲದ ವಿಸ್ತೀರ್ಣ ಸೆಲೆಕ್ಟ್ ಮಾಡಿ ಅಥವಾ ಗುಂಟ ಇದ್ದರೆ ಗುಂಟ ಸೆಲೆಕ್ಟ್ ಮಾಡಿ ಶೋ ಪ್ರೀಮಿಯಂ ಕೊಡಬೇಕಾಗುತ್ತೆ. ಅದೇ ಥರ ನಾವು ಇವಾಗ ಮೊದಲನೇದಾಗಿ ನಮ್ಮ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡೋಣ. ಅದೇ ಥರ ಇಲ್ಲಿ ನೆಕ್ಸ್ಟ್ ನಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡೋಣ. ಮತ್ತು ನೆಕ್ಸ್ಟ್ ನಿಮ್ಮ ಹುಬ್ಳಿ ಯಾವುದು ಬರುತ್ತೆ, ನಿಮ್ಮ ಊರಿನ ಹುಬ್ಳಿ ಯಾವುದು ಬರುತ್ತೆ ಅದನ್ನು ಹಾಕಬೇಕಾಗುತ್ತೆ. ಅದೇ ಥರ ನೆಕ್ಸ್ಟ್ ಇಲ್ಲಿ ನಿಮ್ಮ ಊರನ್ನು ಹಾಕಬೇಕಾಗುತ್ತೆ. ನಿಮ್ಮ ವಿಲೇಜ್ ಬರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಅದೇ ಥರ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಕ್ರಾಪ್ ಅಂತಿದೆ ಫ್ರೆಂಡ್ಸ್, ನೋಡ್ತಾ ಇದ್ರಲ್ಲ ಕ್ರಾಪ್ ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನಿಮ್ಮ ಹೊಲದಲ್ಲಿ ಯಾವ ಕ್ರಾಪ್ ಇದೆ ಮತ್ತು ತೊಗರಿ ಇದೆಯೋ, ಜೋಳ ಇದೆಯೋ, ರಾಗಿ ಇದೆಯೋ, ಯಾವುದಿದೆ ಮತ್ತು ಕವಳಿ ಇದೆಯೋ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಮೊದಲನೇದಾಗಿ ನನ್ನ 2 ಎಕರೆ ಹೊಲದಲ್ಲಿ ತೊಗರಿ ಇರೋದರಿಂದ ನಾನು ಫಸ್ಟ್ ಒನ್ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಸೆಲೆಕ್ಟ್ ಮಾಡಿ ಇಲ್ಲಿ ನಮ್ಮ ಹೊಲದ ವಿಸ್ತೀರ್ಣ, ನಾವು ಎಷ್ಟು ಎಕರೆ ತೊಗರಿ ಹಾಕಿದ್ದೀವಿ ಅದರ ವಿಸ್ತೀರ್ಣವನ್ನು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ಥರ ನಾನು 2 ಎಕರೆ ಹಾಕಿದ್ದೇನೆ, ಅದನ್ನು 2 ಅಂತ ಕೊಟ್ಟು ಇಲ್ಲಿ ಕೆಳಗಡೆ ಶೋ ಪ್ರೀಮಿಯಂ ಅಂತಿದೆ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ 2 ಎಕರೆಗೆ ನನ್ನ ಇನ್ಶೂರೆನ್ಸ್ ಅಮೌಂಟ್ ಬಂದು 30,959 ರೂಪಾಯಿಗಳು ಮತ್ತು ನಾನು ಕಟ್ಟಿರುವಂಥ ಅಮೌಂಟ್ ಬಂದು 1,498 ರೂಪಾಯಿಗಳು. ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡ್ಬೋದು, ನನಗೆ ಬೆಳೆಯ ವಿಮೆಯ ತೊಗರಿಗೆ ನಾನು ಕಟ್ಟಿರುವ ಪ್ರೀಮಿಯಂ ಬಂದು 1,498. ಅದೇ ನನಗೆ ಗೌರ್ಮೆಂಟಿಂದ ಬೆಳೆ ಪರಿಹಾರದ ಹಣ ಬರುವುದು 30,959. ಅದು ನಾನು ತೊಗರಿ ನನ್ನ ಹೊಲದಲ್ಲಿ ಹಾಕಿರೋದ್ರಿಂದ ನನಗೆ ಇಷ್ಟು ಬರುತ್ತೆ. ಅದೇ ಥರ ಇನ್ನೂ 2 ಎಕರೆ ನಾನು ಪ್ಯಾಡಿ ಹಾಕಿರೋದ್ರಿಂದ ಇಲ್ಲಿ ಪ್ಯಾಡಿಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಶೋ ಪ್ರೀಮಿಯಂ ಅಂತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಕೊಡಬೇಕಾಗುತ್ತೆ. ಕೊಟ್ಟ ಮೇಲೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಪ್ಯಾಡಿ 2 ಎಕರೆ ಪ್ಯಾಡಿಗೆ ಭತ್ತಕ್ಕೆ ನನಗೆ ಸಿಗುವ ಇನ್ಶೂರೆನ್ಸ್ ಅಮೌಂಟ್ ಬಂದು 75,476 ರೂಪಾಯಿಗಳು. ನಾನು ತುಂಬಿರುವ ಇನ್ಶೂರೆನ್ಸ್ ಅಮೌಂಟ್ ಬಂದು 3,192 ರೂಪಾಯಿ. ನೋಡ್ಬೋದು ಫ್ರೆಂಡ್ಸ್, ಇದೇ ಥರ ನಾವು ನಮ್ಮ ಹೊಲದ ಬೆಳೆಗಳಿಗೆ ಬೆಳೆ ವಿಮೆಯ ಹಣದ ವಿವರವನ್ನು ಈ ಥರ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಹೊಲದ ಬೆಳೆಯ ವಿವರ, ಬೆಳೆ ಪರಿಹಾರದ ವಿವರ, ವಿಮೆಯ ಹಣದ ವಿವರವನ್ನು ಈ ರೀತಿ ನಿಮ್ಮ ಮೊಬೈಲ್ನಲ್ಲಿಯೇ ಪಡೆದುಕೊಳ್ಳಬಹುದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.